ಜಮ್ಮು ಕಾಶ್ಮೀರ ಹರಿಯಾಣ ಚುನಾವಣೆ ಫಲಿತಾಂಶ ಎರಡು ರಾಜ್ಯಗಳ ಪೈಕಿ ಬಿಜೆಪಿಗೊಂದು ಇಂಡಿಯಾ ಮೈತ್ರಿಗೊಂದು. ಹರಿಯಾಣದಲ್ಲಿ ಮೂರನೇ ಬಾರಿ ಬಿಜೆಪಿ ಅಧಿಕಾರಕ್ಕೆ ಇರ್ತಾ ಇದೆ. 1:1 ಅನ್ನೋ ರೀತಿಯ ಆಗಿದೆ. ಒಂದು ಬಿಜೆಪಿಗೆ, ಇನ್ನೊಂದು ಕಡೆ ಇಂಡಿಯಾ ಮೈತ್ರಿಕೂಟಕ್ಕೊಂದು. ಹರಿಯಾಣದಲ್ಲಿ ಮೂರನೇ ಬಾರಿ ಬಿಜೆಪಿ ಅಧಿಕಾರದ ಗದ್ದುಗೆಗೆ ಏರ್ತಾ ಇದೆ. ಎಲ್ಲರ ಲೆಕ್ಕಾಚಾರವನ್ನ ತಲೆ ಕೆಳಗೆ ಮಾಡಿ ಈ ಬಾರಿ ಬಿಜೆಪಿ ಅಧಿಕಾರಕ್ಕೆ ಏರ್ತಾ ಇರೋದು. ಜವಾನ್ ಕಿಸಾನ್ ಪೈಲ್ವಾನ್ ನಾಡಿನಲ್ಲಿ ಕಮಲ ಕೇಕೆ. ರಿಸಲ್ಟ್ ಟ್ರೆಂಡಿಂಗ್ನಲ್ಲಿ ಟ್ರೆಂಡ್ ಸೃಷ್ಟಿ ಮಾಡಿದಂತ ಕಮಲ ಪಡೆ ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಮೈತ್ರಿಗೆ ಗೆಲುವು. ಇನ್ನೊಂದು ಕಡೆ ಜಮ್ಮು ಕಾಶ್ಮೀರದ ಫಲಿತಾಂಶ ನೋಡಿದ್ರೆ 10 ವರ್ಷಗಳ ಬಳಿಕ ಕಣಿವೆ ನಾಡಲ್ಲಿ ಹೊಸ ಸರ್ಕಾರ. ಕಾಂಗ್ರೆಸ್ ನ್ಯಾಷನಲ್ ಕಾನ್ಫರೆನ್ಸ್ ಮೈತ್ರಿಯ ಸರ್ಕಾರ. ಸೊ ಇದು ಸದ್ಯಕ್ಕೆ ಹರಿಯಾಣ ಹಾಗೂ ಜಮ್ಮು ಕಾಶ್ಮೀರದಲ್ಲಿ ಏನಿದೆ ನಂಬರ್ ಗೇಮ್, ಅದ್ರ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಈಗ ಎರಡೂ ಕಡೆ ಕೂಡ ಸ್ಪಷ್ಟವಾದಂಥ ಒಂದು ಬಹುಮತ ಸಿಗ್ತಾ ಇದೆ. ಮ್ಯಾಜಿಕ್ ನಂಬರ್ನ ದಾಟಿ ಒಂದು ಕಡೆ ಬಿಜೆಪಿ ಹರಿಯಾಣದಲ್ಲಿ, ಇನ್ನೊಂದು ಕಡೆ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಇಬ್ಬರು ಅವರ ಮೈತ್ರಿ ಏನಿದೆ ಸೊ ಜೊತೆಯಾಗಿ ಈಗ ಮ್ಯಾಜಿಕ್ ನಂಬರ್ನ ದಾಟಿರೋದು. ಜವಾನ್ ಕಿಸಾನ್ ಪೈಲ್ವಾನ್ ನಾಡಿನಲ್ಲಿ ಕಮಲ ಕೇಕೆ ಹಾಕಿದೆ ಮೂರನೇ ಬಾರಿ. ಯಾಕಂದರೆ ಈಗಾಗಲೇ ಭಾಳಷ್ಟು ರಾಜ್ಯಗಳನ್ನು ನೋಡಿದ್ದೀವಿ, 2 ಬಾರಿ ಟರ್ಮ್ ಬಂದರು ಅಂತಂದರೆ ಮೂರನೇ ಟರ್ಮ್ ಗೆಲ್ಲೋದು ಭಾಳ ಕಷ್ಟ. ಯಾಕಂದರೆ ಅಷ್ಟರ ಮಟ್ಟಿಗೆ ಸರ್ಕಾರದ ವಿರೋಧ ಇರುತ್ತೆ, ಹಾಗೇನೆ ಸೋಲುವಂಥ ಒಂದಷ್ಟು ಅಂಶಗಳಿರ್ತವೆ. ಆದರೆ ಬಿಜೆಪಿ ಅದನ್ನು ಈ ಬಾರಿ ಸುಳ್ಳು ಮಾಡಿದೆ. ಸಂಜೆ 7 ಗಂಟೆಗೆ ಬಿಜೆಪಿ ಕಚೇರಿಗೆ ಮೋದಿ. ದೆಹಲಿ ಬಿಜೆಪಿ ಕೇಂದ್ರ ಕಚೇರಿಗೆ ಭೇಟಿ ನೀಡಲಿದ್ದಾರೆ ಪ್ರಧಾನಿ ಮೋದಿ. ಹರಿಯಾಣದಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಹಿನ್ನೆಲೆ ಕಾರ್ಯಕರ್ತರನ್ನು ಉದ್ದೇಶಿಸಿ ಸಂಜೆ ಮೋದಿ ಭಾಷಣ ಮಾಡಲಿದ್ದಾರೆ. ಕಾರ್ಯಕರ್ತರನ್ನು ಉದ್ದೇಶಿಸಿ ಸಂಜೆ ಮೋದಿ ಭಾಷಣ. ಒಂದು ಈ ಬಾರಿಯ ಗೆಲುವು, ಹಾಗೆ ಮುಂದಿನ ಚುನಾವಣೆಗಳನ್ನು ನಾವು ಹೇಗೆ ಫೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ, ಇಲ್ಲಿಂದ ಹೇಗೆ ನಮ್ಮ ಒಂದು ಎಫರ್ಟ್ ಏನಿದೆ ಅದು ಇನ್ನೂ ಜಾಸ್ತಿ ಆಗಬೇಕು, ಜೊತೆಗೆ ಯಾರ್ಯಾರಿಗೆ ಧನ್ಯವಾದ ತಿಳಿಸ್ಬೇಕು, ಅಭಿನಂದನೆ ತಿಳಿಸ್ಬೇಕು, ಇದೆಲ್ಲವನ್ನು ಕೂಡ ಇವತ್ತಿನ ಮೀಟಿಂಗ್ನಲ್ಲಿ ಮಾಡಲಾಗುತ್ತೆ. ಸೊ ದೆಹಲಿ ಬಿಜೆಪಿ ಕೇಂದ್ರ ಕಚೇರಿಗೆ ಭೇಟಿ ನೀಡಲಿರುವಂಥ ಪ್ರಧಾನಿ ನರೇಂದ್ರ ಮೋದಿ. ಇನ್ನು ವಿರೋಧಿ ಅಲೆ ಮಧ್ಯೆಯೂ ಕೂಡ ಹರಿಯಾಣದಲ್ಲಿ ಬಿಜೆಪಿ ತನ್ನ ಬಾವುಟವನ್ನು ಆರಿಸಿದೆ. ಕಳೆದ 2 ಬಾರಿಗಿಂತಲೂ ಭರ್ಜರಿ ಸಾಧನೆ ಮಾಡಿರುವಂಥ ಬಿಜೆಪಿ ರೈತ ಹೋರಾಟ, ಕೃಷಿ ಬಿಲ್, ಅಗ್ನಿವೀರ್ ಯೋಜನೆ, ಇಂಥ ಹಲವಾರು ವಿಚಾರಗಳಿದ್ವು. ಬಿಜೆಪಿಗೆ ಹಿನ್ನಡೆ ಆಗ್ಬಹುದು ಅಂತ ಲೆಕ್ಕಾಚಾರ ಇತ್ತು. ಜಾಟ್ ಸಮುದಾಯದ ಮುನಿಸು, ಕುಸ್ತಿಪಟುಗಳ ಪ್ರತಿಭಟನೆ, ಹರಿಯಾಣದ ಜಟಿಲ ಸಮಸ್ಯೆಗಳನ್ನು ಮೀರಿ ಗೆದ್ದಂತಹ ಬಿಜೆಪಿ ಪಡೆ. ಚುನಾವಣೆ ಮೊದಲು ಸಿಎಂ ಬದಲಾವಣೆ ಮಾಡಿದ್ದು ಬಿಜೆಪಿಯ ಒಂದು ದೊಡ್ಡ ಪ್ಲಾನ್. ಹರಿಯಾಣದಲ್ಲಿ ಕೇವಲ 4 ರ್ಯಾಲಿಯನ್ನ ಮಾತ್ರ ಮೋದಿ ಮಾಡಿದ್ರು. ಮೋದಿ ಮೇಲೆಯೇ ಅವಲಂಬನೆ ಆಗದೆ ಬಿಜೆಪಿ ಕ್ಯಾಂಪೇನ್ ಮಾಡ್ತು. ಒಂದು ದೊಡ್ಡ ಸ್ಟ್ರಾಟಜಿಕ್ ಮೂವ್ ಅಂತ ಅಂದ್ರೆ ಅದು ಸೈನಿ ಸಿಎಂ ಆಗಿ ಬದಲಾವಣೆ ಆಗಿದ್ದು, ಮನೋಹರ್ ಲಾಲ್ ಖಟ್ಟರ್ ಬದಲಿಗೆ ಈಗ ಸೈನಿ ಅವರನ್ನೇ ಸಿಎಂ ಆಗಿ ಮುಂದುವರಿಸುವಂತ ಬಗ್ಗೆ ಸುಳಿವು ಸಿಕ್ಕಿದೆ. ಒಬಿಸಿ ಮತ ಕೈತಪ್ಪಿ ಹೋಗಿದಂತೆ ಎಚ್ಚರಿಕೆ ವಹಿಸಿದ್ರು. ಯಾಕೆ ಕಾಂಗ್ರೆಸ್ ಮುಗ್ಗರಿಸಿತು? ಹರಿಯಾಣದಲ್ಲಿ ಎಲ್ಲಿ ಮಿಸ್ ಆಯಿತು ಕಾಂಗ್ರೆಸ್ಗೆ? ಅದಕ್ಕೆ ಕಾರಣ ಆಂತರಿಕ ಕಿತ್ತಾಟ. ಕಾಂಗ್ರೆಸ್ ಸೋಲಿಗೆ ಆಂತರಿಕ ಕಿತ್ತಾಟ ಕಾರಣ. ಶೆಲ್ಜಾ ಕುಮಾರಿ, ರಣದೀಪ್ ಸುರ್ಜೇವಾಲಾಗೆ ಹುಡಾ ಮೇಲೆ ಸಿಟ್ಟು. ಭೂಪೇಂದ್ರ ಹುಡಾ ಚುನಾವಣೆ ಪ್ರಚಾರದಲ್ಲೂ ಕೂಡ ಶೆಲ್ಜಾ ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ. ಒಬಿಸಿ ಮತಗಳನ್ನ ಬಿಜೆಪಿ ಕಬ್ಜಾ ಮಾಡಿದ್ದೆ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ. ಜಾಟ್ ಸಮುದಾಯ ಮತಗಳು ಪ್ರಾದೇಶಿಕ ಪಕ್ಷಗಳಿಗೆ ಹಂಚಿಕೆ ಆಯಿತು. ಆ ಮೂಲಕ ಅದರ ನೇರ ಹೊಡೆತ ಏನು ಕಾಂಗ್ರೆಸ್ನ ಒಂದು ಸ್ಟ್ರಾಂಗ್ ವೋಟ್ ಬೇಸ್ ಆಗಿತ್ತು, ಬ್ಯಾಂಕ್ ಆಗಿತ್ತು, ಸೊ ಅದು ಅಲ್ಲೇ ಜಾರ್ ಹೋಯಿತು. ಯಾಕಂದರೆ ನೀವಲ್ಲೇ ಈ ಆಂತರಿಕ ಕಚ್ಚಾಟ ಇತ್ತಲ್ಲ, ಭೂಪೇಂದ್ರ ಹುಡಾ ಇನ್ನೊಂದು ಕಡೆ ಉಳಿದ ನಾಯಕರದ್ದು, ಅದು ಪಕ್ಷಕ್ಕೆ ಹೊಡೆತ ಕೊಟ್ಟಿದೆ. ಹರಿಯಾಣದಲ್ಲಿ ಕಾಂಗ್ರೆಸ್ ಯಾಕೆ ಮುಗ್ಗರಿಸ್ತು ಅನ್ನೋದನ್ನು